ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಎಕ್ಸಾಮ್ ಸೀರೀಸ್ ಅಂತ ಹೇಳ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಸೀರೀಸ್ ಏನಂದರೆ ಏನೇನು ಮಾಡ್ತೀನಿ ಎಕ್ಸಾಮ್ ಟೈಮಿಗೆ ಅಂತ ತೋರಿಸೋಣ ಅಂತೇಳ್ಬಿಟ್ಟು ಫಸ್ಟು ಏನಿಲ್ಲ, ಫ್ರೆಶ್ ಅಪ್ ಆಗಿ ಇವತ್ತು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಆ್ಯಸ್ ಯೂಶ್ವಲ್ ಸ್ನಾನ ಅದು ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಟು ಎಕ್ಸಾಮ್ಗೆ ಹೋಗ್ತಾಯಿದ್ದೆ. ಸೊ ಅಲ್ಲಿಂದ ಬಸ್ಸಿಗೆ ಬಂದು ಬಸ್ನಿಂದ ಮತ್ತೆ ಜೆ ಪಿ ನಗರ್ ತರ್ಡ್ ಸ್ಪೇಸ್ಗೆ ಬಂದೆ. ತರ್ಡ್ ಸ್ಪೇಸಿಗೆ ಬಂದುಬಿಟ್ಟು ಅಲ್ಲಿ ಒಂದು 10 ನಿಮಿಷ ವೇಟ್ ಮಾಡಿದೆ ಬಸ್ಗೋಸ್ಕರ. ಬಸ್ಸು ಬರುತ್ತೇನೆ ಅಂತ ಹೇಳಿಬಿಟ್ಟು, ಬಿಕಾಸ್ ಸಮ್ಟೈಮ್ಸ್ ಬರಲ್ಲ, ಸಮ್ಟೈಮ್ಸ್ ಬರುತ್ತೆ, ತುಂಬ ಕಡಿಮೆ ಆ ಕಡೆ ಬಸ್ ಬರೋದು. ಸೊ ಹಾಗಾಗಿ ಅಲ್ಲಿ ಕೂಡ ಒಂದು ಬೋರ್ಡನ್ನು ಹಾಕಿದ್ದಾರೆ, ಶೋ ಆಗುತ್ತೆ ಅಲ್ಲಿ ಎಷ್ಟೊತ್ತಿಗೆ ಬಸ್ ಬರುತ್ತೆ, ಎಷ್ಟೊತ್ತಿಗಿಲ್ಲ, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ನೋಡಿದೆ, ಅದು ಆನ್ ಆಗಿರಲಿಲ್ಲ. ಒಂದು 10 ನಿಮಿಷ ಅದು ಕೂಡ ಸರಿಯಾಗಿ ವರ್ಕ್ ಮಾಡಲ್ಲ ಸಮ್ಟೈಮ್ಸು, ಬೇಗನೂ ಕೂಡ ಬರಲ್ಲ ಸಮ್ಟೈಮ್ಸು. ಸೊ ಹಾಗಾಗಿ ಸರಿ ಅಂತೇಳ್ಬಿಟ್ಟು ಆನ್ ಮಾಡಿರಲಿಲ್ಲ. ಸೊ ನೋಡಿಕೊಂಡು ಆ್ಯಸ್ ಯೂಶ್ವಲ್ ಹೋಗ್ತಾ ಇದ್ದೆ. ವೇಟ್ ಮಾಡಿದೆ, ಬರಲಿಲ್ಲ ಬಸ್ಸು. ಸರಿ 10 ನಿಮಿಷ ಕಾದೆ, ಸುಮ್ಮನೆ ಲೇಟ್ ಆಗಿತ್ತು ಆಲ್ರೆಡಿ. ಸರಿ ಇನ್ನೇನಕ್ಕೆ ವೇಟ್ ಮಾಡೋದಂತ ಹೇಳ್ಬಿಟ್ಟು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸರಿ ಹೋಗೋಣ ಅಂತೇಳ್ಬಿಟ್ಟು ಸ್ಲೋಲಿ ಹೋಗ್ತಾ ಇದ್ದೆ ನಾನು. ನೋಡಿಕೊಂಡೆ ಒಂದು 20 ಮಿನಿಟ್ಸ್ ದಾರಿ ಇದೆ ಅಂತ ತೋರಿಸ್ತು. ಸರಿ 20 ಮಿನಿಟ್ಸ್ ದಾರಿ ಅಲ್ವಾ ಅಂತ ಹೇಳ್ಬಿಟ್ಟು ನಡ್ಕೊತ ಹೋಗ್ತಾ ಇದ್ದೆ ಅಲ್ಲಿಗೆ. ಸೊ ನಡ್ಕೊತ ಹೋಗೋಣ ಅಂತೇಳ್ಬಿಟ್ಟು ರೀಚ್ ಔಟ್ ಹಾಕ್ತೀನಿ. ನಡ್ಕೊತ ಹೋದರೆ ಒಂದು 10 ನಿಮಿಷ ನಡ್ಕೊತ ಹೋಗೋಣ ಅಂತೇಳ್ಬಿಟ್ಟು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಕೂಡ ಏನಂತಾರೆ, ಒಂದು ಸ್ವಲ್ಪ ನನಗೆ ಹೊಟ್ಟೆ ಹಸ್ತಾ ಇತ್ತು. ಬಿಕಾಸ್ ಬಿಸಿಲು ತುಂಬ ಇರೋ ಕಾರಣ ನನಗೆ ಹೋಗೋಕ್ಕೆ ನಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಟ್ರಾಫಿಕ್ ಗೈಸ್, ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಟ್ರಾಫಿಕ್ಕು. ಆ ಟ್ರಾಫಿಕಲ್ಲಿ ನಿಂತ್ಕೊಂಡು ನಡ್ಕೊಂಡೇ ಹೋಗ್ತಾಯಿದ್ದೆ. ಆಟೋಗೆ ಹೋಗಬೇಕಂದ್ರೆ ಒಂದು 70-80 ತೊಗೋತಾರೆ. ಸೊ ಹಂಗಾಗಿ ಹೋಗೋಕ್ಕಾಗಲ್ಲ ನಾನು, ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅಲ್ಲಿದ್ದಲ್ಲೇ ನನಗೆ ಒಂದು 20 ಮಿನಿಟ್ಸ್ ನಡ್ಕೊತ ಹೋದ್ರೇ ರೀಚ್ ಆಗ್ತೀವಿ. ಸುಮ್ಮನೆ ಏನಕ್ಕೆ 70-80 ರೂಪಾಯಿ ಕೊಡಬೇಕಂತ ಹೇಳ್ಬಿಟ್ಟು ನಾನು ಹೋಗಲಿಲ್ಲ ಆಟೋಗೆ. ಬಿಕಾಸ್ ಸುಮ್ಮನೆ ಅಷ್ಟಿಷ್ಟು ಕೊಟ್ಬಿಟ್ಟು ಹೋಗೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಡ್ಕೊತ ಹೋಗೋಣ ಬೈ ವಾಕ್ ಅಂತೇಳ್ಬಿಟ್ಟು ನಡ್ಕೊತ ಹೋಗ್ತಾಯಿದ್ದೆ. ಬಿಸಿಲು ತುಂಬ ಇತ್ತು. ಆ್ಯಕ್ಚುಲಿ ಫಸ್ಟ್ ಡೇ ಇರೋದ್ರಿಂದ ನನಗೆ ಸ್ವಲ್ಪ ನರ್ವಸ್ ಫೀಲು ಆಗ್ತಾಯಿತ್ತು. ಸರಿ ಇನ್ನೇನು ಹೋಗೋಣ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಸ್ವಲ್ಪ ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾನು ಉಪವಾಸ ಮಾಡ್ತೀನಿ. ಸೊ ಇವಾಗೆ ಅಂತಲ್ಲ, ಮಂಗಳವಾರ ಎಸ್ಪೆಷಲಿ ಇರೋದ್ರಿಂದ ಯಾವಾಗಲೂ ಪ್ರತಿ ಮಂತ್ ಏನು ಬರುತ್ತೆ ಪ್ರತಿ ತಿಂಗಳು ಅವಾಗೂ ಮಾಡ್ತೀನಿ. ಮಂಗಳವಾರ ಎಸ್ಪೆಷಲಿ ಇವತ್ತು ನಾನು ಮಂಗಳವಾರ ಬಂದಾಗ ಯಾವಾಗಲೂ ನೀರು ಅಷ್ಟೇ ಕುಡಿದ್ಬಿಟ್ಟು ಇರ್ತಾಯಿದ್ದೆ. ಬಟ್ ಇವತ್ತು ತುಂಬ ಸುಸ್ತಾಗ್ತಾಯಿತ್ತು. ನಡೆಯೋಕ್ಕೂ ನನಗೆ ಆಗ್ತಾನೇ ಇರಲಿಲ್ಲ. ಲಿಟ್ರಲಿ ಅಷ್ಟು ಸುಸ್ತು ಆಗ್ತಾಯಿತ್ತು. ಬಾಡಿ ಎಲ್ಲ ನಂಗೆ ಸಪೋರ್ಟು ಮಾಡ್ತಾಯಿರಲಿಲ್ಲ ನಡೆಯೋಕ್ಕೆ. ಒಂದು 10 ನಿಮಿಷ ನಡೀತೀನಿ, ಮತ್ತೆ ತಿರ್ಗಾ ಅದೇ ಅಲ್ಲೇ ಅಂದರೆ ನಾನು ಮುಂದೆ ಹೋಗಿದ್ದೀನಿ ಅಂತ ತುಂಬ ನಡೆದಿದ್ದೀನಿ ಅಂತ ಒಂದು ಫೀಲು. ಬಟ್ ಇರೋದು ಒಂದು ಅಲ್ಲಿಂದ ಅಲ್ಲಿಗೆ ಅಂದರೆ ಒಂದು 100 ಮೀಟ್ರೂ ಬರ್ತಾ ಇರಲಿಲ್ಲ ನಾನು. ಅಷ್ಟು ನಡೆಯೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ಬಿಸಿಲು ತುಂಬ ಇರೋದ್ರಿಂದ ಹೊಟ್ಟೆ ಕೂಡ ಖಾಲಿ ಇತ್ತು. ಸೊ ಹಾಗಾಗಿ ಸರಿ ಇನ್ನೇನು ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲಿ ಗಿಡಗಳು ಇರೋದ್ರಿಂದ ಬಿಸಿಲು ಸ್ವಲ್ಪ ಕಡಿಮೆನೇ ಬೀಳ್ತಾ ಇತ್ತು. ಸರಿ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೆ. ಸ್ವಲ್ಪ ಟೀ ಅದು ಇಂಟೇಕರ ಮಾಡೋಣ. ಏನು ನಾನು ಆ್ಯಕ್ಚುಲಿ ಪ್ರತಿ ಸಂಕಷ್ಟ ಚತುರ್ಥಿ ಬಂದಾಗ ಏನೂ ಇಂಟೇಕ್ ಮಾಡಲ್ಲ. ಅಂದರೆ ನಾರ್ಮಲಿ ತಿಂಗಳಲ್ಲಿ ಬಂದರೆ, ನಾರ್ಮಲ್ ಮಂತಲ್ಲಿ ಯಾವುದಾದ್ರೂ ಬೇರೆ ದಿನಗಳು ಬೇರೆ ವಾರದಲ್ಲಿ ಬಂದರೆ ನಾನು ಇಂಟೇಕ್ ಮಾಡ್ತೀನಿ. ಅಂದರೆ ಫ್ರೂಟ್ಸು ಮತ್ತು ವಾಟರು, ಜ್ಯೂಸು ಈ ಥರ ಇಂಟೇಕ್ ಮಾಡ್ತೀನಿ. ಬಟ್ ಇವಾಗ ಮಂಗಳವಾರ ಏನು ಬರುತ್ತೆ ಅದರಲ್ಲಿ ನಾನು ಏನೂ ಇಂಟೇಕ್ ಮಾಡಲ್ಲ. ಬಟ್ ನಿಂಗೆ ಲಿಟ್ರಲಿ ಹೇಳಬೇಕಂದ್ರೆ ನಾನು ನಡೆಯೋಕ್ಕೂ ಶಕ್ತಿ ಇರಲಿಲ್ಲ. ಇನ್ನೇನು ಅಂತೇಳ್ಬಿಟ್ಟು ಟೀ ಕುಡ್ಕೊಂಡು ತೊಗೊಂಡೆ. ಅಲ್ಲಿ ಇನ್ನೊಂದು ಮಿರಾಕಲ್ ಏನಂತಂದರೆ, ಸ್ಮಾಲ್ ಬೇಕಾ ಬಿಗ್ ಬೇಕಾ ಅಂತ ಕೇಳಿದ್ರು ಟೀಗೆ. ಅದು ಇದರಲ್ಲಿ ಏನಕ್ಕೆ ಸ್ಮಾಲು ಬಿಗ್ಗು ಅಂತ ನಾನು, ಆಮೇಲೆ ಸ್ಮಾಲ್ಗೆ 10 ರೂಪೀಸ್ ಅಂತೆ, ಬಿಗ್ಗೆ 20 ರೂಪೀಸ್ ಏನೋ ಅಂದರು. ಟೀ ಏನಷ್ಟು ಸರಿಯಾಗಿರಲಿಲ್ಲ. ಓಕೆನಾ, ಸರಿ ಸಿಕ್ಕಿ ಶಿವಾಯನಮ್ಮ ಅಂತೇಳಿ ಕುಡ್ಕೊಂಡು ನಾನು ಹೋಗ್ತಾಯಿದ್ದೆ. ಓಕೆನ ಇತ್ತು, ಅಷ್ಟೇನು ಚೆನ್ನಾಗೂ ಇರಲಿಲ್ಲ, ಅಷ್ಟೇನು ಇದೂ ಇರಲಿಲ್ಲ. ಸರಿ ಸಿಕ್ಕಿದೆ ಅಲ್ವಾ, ಹೋಗೋಣ ಕುಡ್ಕೊಂಡ್ಬಿಟ್ಟು ಎನರ್ಜಿ ಆದರೂ ಇರುತ್ತೆ. ಅಷ್ಟು ಚಹಾ ಕುಡಿಯೋದ್ರಿಂದ ಏನೋ ಎನರ್ಜಿ ಬರೋಲ್ಲ. ಬಟ್ ಸ್ಟಿಲ್ ನನಗೆ ಏನೋ ಇಂಟೇಕ್ ಮಾಡಬೇಕನ್ನೋಂಥ ಇದು ಇರಲಿಲ್ಲ. ಹಾಲು ತೊಗೊಳ್ಬೇಕಂದೆ, ಬಟ್ ಹಾಲು ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ಸರಿ ಅಂತೇಳ್ಬಿಟ್ಟು ಟೀ ತೊಗೊಂಡು ಆಮೇಲೆ ಚಾಕ್ಲೇಟ್ಸ್ ತೊಗೊಂಡು ತಿನ್ನೋಣ ಎಕ್ಸಾಮ್ ಟೈಮಿಗೆ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು, ಓಕೆ ಎಕ್ಸಾಮ್ಸ್ ಇದೆ ಅಲ್ವಾ, ಇದು ಸಂಕಷ್ಟ ಚತುರ್ಥಿ ಇದೆ ಅಲ್ವಾ, ಸೊ
ಸೊ ತಿನ್ನಾಗಿಲ್ಲ ಅಂತೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹಂಗೆ ತೊಗೊಂಡು ಹೋಗ್ತಾ ಇದ್ದೆ. ಸೊ ಸರಿ ಅಂತೇಳ್ಬಿಟ್ಟು ರೀಚ್ ಔಟ್ ಆಗಿ ಅಲ್ಲಿ ಕೂಡ ಎಕ್ಸಾಮ್ ಕೂಡ ಚೆನ್ನಾಗೇ ಇತ್ತು. ಎಕ್ಸಾಮು ಅಂದರೆ ಜನವರಿ ಕಂಪೇರ್ ಮಾಡಿದ್ರೆ ಇಲ್ಲಿ ಓಕೆ, ಮೇಗೆ ಸ್ವಲ್ಪ ಓಕೆ. ಆ್ಯಂಡ್ ಅಲ್ಲಿಗೆ ಹೋಗಿ ಆಂಟಿಗಳು ಎಲ್ಲ ಬ್ಯಾಗ್ನ ಮೇಲೆ ತೊಗೊಂಡು ಹೋಗೋಗಿಲ್ಲ ಹಾಗೆ ಹೀಗೆ ಅಂತಂದರು. ಮುಂಚೆ ಬ್ಯಾಗ್ನ ನಾವು ನಮ್ಮ ಮುಂದ್ಗಡೆ, ನಮ್ಮ ರೂಮ್ ಮುಂದ್ಗಡೆ ಏನಿರುತ್ತೆ ಅಲ್ಲೇ ಇಟ್ಬಿಡ್ತಿದ್ವಿ. ಸೊ ಬಟ್ ತೊಗೊಂಡು ಹೋಗೋಗಿಲ್ಲ ಅಂದರು. ಸರಿ ಅಂತ ಹೇಳ್ಬಿಟ್ಟು ಇನ್ನೇನು ಅಂಥೇಳಿ ಹೋಗಿ ಅಲ್ಲಿ ಇನ್ನೊಂದು ಶಾಕು, ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರೇ ಚೇಂಜ್ ಆಗಿಬಿಟ್ಟಿದೆ. ಅಲ್ಲಿ ಕ್ವಶನ್ ಪೇಪರ್ MCQ ನೋಡ್ತಾ ಇದ್ದೀನಿ, ಅಲ್ಲಿ ಕೂಡ ಏನಂತಾರೆ MCQ ಪೇಪರ್ ಒಂದೇ ಕ್ವಶನ್ ಪೇಪರ್ ಕೊಟ್ಟರು. ಸರಿ MCQ ಇರ್ಬೋದು ಅಂತ ನೋಡಿದೆ, MCQ ಇಷ್ಟು ತಪ್ಪ ಇದೆನಾ, ಹಿಂಗೆ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಶಾಕ್ ಆದೆ. ಓಕೆ 30 ಕ್ವಶನ್ಸ್ ತೆಗೆದಿರ್ಬೋದು, 15 ಬದಲಿ 30 ಕ್ವಶನ್ಸ್ ತೆಗೆದಿರ್ಬೋದು ಅಂದ್ಕೊಂಡು ಮತ್ತು ಆಮೇಲೆ ತಿರುಗಿಸಿ ನೋಡಿದಾಗ ಕ್ವಶನ್ ಪೇಪರೇ ಕೊಡಲಿಲ್ಲ ಇನ್ನೊಂದು. ಸರಿ ಮೇ ಬಿ ಏನಿರ್ಬೋದು ಅಂದ್ಕೊಂಡು ತಿರುಗಿಸಿ ನೋಡಿದಾಗ 2 ಕಂಬೈನ್ ಮಾಡಿದರು, ಕ್ವಶನ್ ಪೇಪರ್ MCQ ಮತ್ತು RTP. ಸೊ ಹಂಗಾಗಿ ಅದೊಂಥರ ಪ್ಯಾಟರ್ನ್ ಚೇಂಜ್ ಮಾಡಿದರು. ಅಲ್ಲಿ ನನಗೆ ಇಷ್ಟೆಲ್ಲ ಮಾಡಬೇಕಾ ಅನ್ನೋ ಒಂದು ಬಂತು. ಸರಿ ಅಂತೇಳ್ಬಿಟ್ಟು ಅದನ್ನು ಎಕ್ಸಾಮ್ ಮುಗಿಸ್ಕೊಂಡು ಹೊರಗಡೆ ಬಂದು ಮತ್ತು ರಾಗಿಗುಡ್ಡ ಏನಿದೆ ಅಲ್ಲಿಂದ ಸ್ವಲ್ಪ ಹೊತ್ತು ಈ ಕಡೆ ಬಂದೆ. ಬಸ್ ಸ್ಟಾಪಿಗೆ ಬಂದುಬಿಟ್ಟು ಅಲ್ಲಿ ನಾನು ಜಯದೇವ ಹಾಸ್ಪಿಟ್ಲಿಗೆ ಬಂದೆ. ಜಯದೇವ ಹಾಸ್ಪಿಟ್ಲಿಂದ ಬಂದು ಅಲ್ಲಿಂದ ಮತ್ತು ಜಿಗ್ನಿಗೆ ಹೋಗಬೇಕು. ಜಯದೇವ ಹಾಸ್ಪಿಟ್ಲಿಗೆ ಬಂದಾಗ ನನಗೆ ಲಿಟ್ರಲಿ ಟ್ರಾಫಿಕ್ ತುಂಬ ಇತ್ತು. ಓಕೆನಾ, ತುಂಬ ಕಾರುಗಳು ಬಸ್ಸುಗಳು ಹೋಗ್ತಾಯಿದ್ದು ನೋಡ್ತಾ ಇರ್ಬೋದು. ಮಳೆ ಕೂಡ ಬರ್ತಾಯಿತ್ತು. ನನ್ನ ಪಕ್ಕದಲ್ಲಿರೋ ಆಂಟಿ ಏನು ಮಾಡ್ತು, ಪಾಪ ಅವ್ರಿಗೆ ನನ್ನ ಪರಿಚಯ ಇಲ್ಲ, ನನಗೆ ಅವ್ರ ಪರಿಚಯ ಇಲ್ಲ. ಸಡನ್ಲಿ ಅಂಬ್ರೆಲ್ಲ ಹಿಡಿದ್ರು, ಮಳೆ ಬರ್ತೈತಂತ. ಎಲ್ಲ ಒಂದು ಕಡೆ ಚಿಕ್ಕದೋ ದೊಡ್ಡದೋ ಒಟ್ಟಿನಲ್ಲಿ ಹೆಲ್ಪ್ ಮಾಡಿದಾಗ ನಮಗೆ ಯಾವುದೋ ಒಂದು ರೂಪದಲ್ಲಿ ಹೆಲ್ಪ್ ಬಂದೇ ಬರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅವ್ರಿಗೊಂದು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ದೆ. ಮತ್ತು ಬಸ್ನಲ್ಲಿ ಟಿಕೆಟ್ ತೊಗೊಂಡು ಆ್ಯಸ್ ಯೂಶ್ವಲ್ ಮನೆಗೆ ಬಂದೆ. ಮತ್ತು ನಾಳೆ ಸೆಕೆಂಡ್ ಸೀರೀಸಲ್ಲಿ ಸಿಗ್ತೀನಿ, ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.